ಸ್ನೇಹಿತರೆ, ಜೈ ಭೀಮ್. ಏನು ಒಂದು 2-3 ದಿವಸಗಳಲ್ಲಿ RSS ನ ವೈಸ್ ಪ್ರೆಸಿಡೆಂಟ್ ದತ್ತಾತ್ರೇಯ ಹೊಸಬಾಳೆ ನಮ್ಮ ಭಾರತ ದೇಶದ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸೋಷಿಯಲಿಸ್ಟ್ ಮತ್ತು ಸೆಕ್ಯುಲರ್ ಅನ್ನೋ ಪದಗಳನ್ನ ಆ ಕಾಲದಲ್ಲಿ ಸೇರಿಸಿಲ್ಲ. ಇದನ್ನ ಸೇರಿಸಿದ್ದ ಇಂದಿರಾ ಗಾಂಧಿ, ಅದು ಎಮರ್ಜೆನ್ಸಿ ಸಂದರ್ಭದಲ್ಲಿ ಅಂತೇಳಿ ಒಂದು ತುಂಬಾ ದೊಡ್ಡ ಮಟ್ಟದ ಸುದ್ದಿ ಆಗಿದೆ. भाइयों और बहनों, राष्ट्रपति जी ने आपातकाल की घोषणा की है. इससे आतंकित होने का कोई कारण नहीं है. आप सभी गहरे और व्यापक षड्यंत्र से अवगत होंगे. ಎಲ್ಲರೂ ಕೂಡ ಇದನ್ನ ನೋಡಿದರೆ ಸೆಕ್ಯುಲರ್ ಮತ್ತೆ ಸೋಷಿಯಲಿಸ್ಟ್ ಅನ್ನೋದು ಬಿಜೆಪಿ ಎಲ್ಲಾ ಕಡೆ ಎಲ್ಲಾ ಸಮಯದಲ್ಲಿ ಎಲ್ಲಾ ಸಂದರ್ಭದಲ್ಲೂ ಕೂಡ ವಿರೋಧ ಮಾಡ್ಕೊಂಡು ಬರ್ತಾ ಇದೆ. ಆದರೆ ನಾನು ಇವತ್ತು ಈ ಮಾಧ್ಯಮದ ಮೂಲಕ ಬಿಜೆಪಿಯ ಒಬ್ಬ ಸಾಮಾನ್ಯ ಕಾರ್ಯಕರ್ತರಿಂದ ಹಿಡಿದು ಈ ದೇಶದ ಪ್ರಧಾನಿವರೆಗೂ ಒಂದು ಸಂದೇಶ ಕೊಡ್ಬೇಕು. ಅದೇನಪ್ಪಾ ಅಂದ್ರೆ, ನೀವು ಯಾವ ಸೆಕ್ಯುಲರ್ ಮತ್ತು ಸೋಷಿಯಲಿಸ್ಟ್ ಪದಗಳನ್ನ ನೀವು ವಿರೋಧ ಮಾಡ್ತಾ ಇದ್ದೀರಿ, ಆ ಪದಗಳು ಮೊದಲು ಇರೋದೇ ನಿಮ್ಮ ಪಕ್ಷದ ಒಂದು ಕಾನ್ಸ್ಟಿಟ್ಯೂಷನ್ ಇದೆ. ಆ ಕಾನ್ಸ್ಟಿಟ್ಯೂಷನ್ ಅನ್ನ ತಯಾರು ಮಾಡಿರುವಂತವ್ರು ಶ್ಯಾಮ ಪ್ರಸಾದ್ ಮುಖರ್ಜಿ ಅವರು, ಅಟಲ್ ಬಿಹಾರಿ ವಾಜಪೇಯಿ ಅವರು, LK ಅಡ್ವಾಣಿ ಅವರು, ಇಂತಹ ಸೀನಿಯರ್ ನಿಮ್ಮ ನಾಯಕರುಗಳೇ ನಿಮ್ಮ ಪಕ್ಷಕ್ಕೆ ಒಂದು ಕಾನ್ಸ್ಟಿಟ್ಯೂಷನ್ ರೆಡಿ ಮಾಡ್ತಾರೆ. ಆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಕ್ಲಿಯರ್ ಆಗಿ ಉಲ್ಲೇಖ ಇದೆ, ಏನು, ವಿ ವಿಲ್ ಫಾಲೋ ದ ಸೋಷಿಯಲಿಸಮ್ ಆಫ್ ಗಾಂಧಿಯನ್ ಸೋಷಿಯಲಿಸಮ್ ನಾವು ಫಾಲೋ ಮಾಡ್ತೀವಿ ಅಂತೇಳಿ ಕ್ಲಿಯರ್ ಆಗಿದೆ. ಅದೇ ರೀತಿ ಸೆಕ್ಯುಲರ್ ಅನ್ನೋ ಪದನೂ ಕೂಡ ಆ ವರ್ಡ್ ಕೂಡ ನಿಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಒಂದು ಬಾರಿ ಅಲ್ಲ 2-3 ಜಾಗದಲ್ಲಿ ನೀವೇ ಉಲ್ಲೇಖ ಮಾಡಿ ಬರೆದಿದ್ದೀರಿ. ಇನ್ನೊಂದು ದೊಡ್ಡ ವಿಚಾರ ಏನಪ್ಪಾ ಅಂದ್ರೆ, ನಿಮ್ಮ ಪಕ್ಷದಲ್ಲಿ ಯಾರಾದ್ರೂ ಒಬ್ಬ ಸೇರ್ಬೇಕಾದ್ರೆ ಒಂದು ಪ್ರೈಮರಿ ಮೆಂಬರ್ ಆಗ್ಬೇಕು. ಆ ಪ್ರೈಮರಿ ಮೆಂಬರ್ ಆಗ್ಬೇಕಾದ್ರೆ ಪ್ರೈಮರಿ ಮೆಂಬರ್ಶಿಪ್ ಫಾರ್ಮ್ ಒಂದಿದೆ. ಆ ಪ್ರೈಮರಿ ಮೆಂಬರ್ಶಿಪ್ ಫಾರ್ಮ್ ಈ ದೇಶದ ಪ್ರಧಾನಿಯಿಂದ ಹಿಡಿದು ಸಾಮಾನ್ಯ ಒಬ್ಬ ನಾರ್ಮಲ್ ಲೆವೆಲ್ ಅಲ್ಲಿ ಇರ್ತಕ್ಕಂಥ ಒಬ್ಬ ಕಾರ್ಯಕರ್ತನು ಕೂಡ ಆ ಪ್ರೈಮರಿ ಮೆಂಬರ್ಶಿಪ್ ಅನ್ನ ಫಿಲಪ್ ಮಾಡ್ಕೊಡ್ಬೇಕು. ಆ ಫಿಲಪ್ ಮಾಡೋ ಜಾಗದಲ್ಲಿ ನೀವು ಚೆಕ್ ಮಾಡ್ರಿ, ಅಲ್ಲೂ ಕೂಡ ಕ್ಲಿಯರ್ ಆಗಿ ಮೆನ್ಷನ್ ಇದೆ, ಸೋಷಿಯಲಿಸ್ಟ್ ಅಂಡ್ ಸೆಕ್ಯುಲರಿಸಮ್ ಅನ್ನ ನಾವು ಫಾಲೋ ಮಾಡ್ತೀವಿ ಅಂತೇಳಿ ನೀವು ಅದನ್ನ ಸೈನ್ ಮಾಡಿಕೊಟ್ರೇನೆ ನಿಮಗೆ ಆ ಪಕ್ಷದ ಒಂದು ಸದಸ್ಯತ್ವ ಸಿಗೋದು. ಸೋಷಿಯಲಿಸ್ಟ್ ಅನ್ನೋ ಪದ ನಿಮ್ಮದೇ ದೊಡ್ಡ ನಾಯಕರುಗಳು ಸೇರಿಸಿದ್ದಾರೆ, ಸೆಕ್ಯುಲರ್ ಅನ್ನೋ ಪದ ನಿಮ್ಮದೇ ನಾಯಕರುಗಳು ತೋರಿಸ್ಕೊಂಡಿದ್ದಾರೆ. ಇದನ್ನ ಓದಿಲ್ವಾ? ಓದ್ದೇ ಇತ್ತು ನೀವು ಹೆಂಗೆ ಅದು ಮೆಂಬರ್ಶಿಪ್ ಫಾರ್ಮ್ ಸೈನ್ ಕೊಟ್ರಿ? ಸೈನ್ ಹೆಂಗ್ ಮಾಡ್ಕೊಟ್ರಿ? ನೀವು ಸೈನ್ ಮಾಡ್ಕೊಟ್ಟು ನಾವು ಇದಕ್ಕೆ ಬದ್ಧರಾಗಿರ್ತೀವಿ ಅಂತೇಳಿ ಸೈನ್ ಮಾಡ್ಕೊಟ್ಟು ಇವತ್ತು ಉಲ್ಟಾ ಮಾತಾಡ್ತೀರಂದ್ರೆ ನೀವು ಆ ಪಕ್ಷಕ್ಕೆ ಕರೆಕ್ಟ್ ಆಗಿ ನಿಷ್ಠಾವಂತ ಕಾರ್ಯಕರ್ತರ ಅಲ್ಲ ಅಂತೇಳಿ ಸ್ಪೆಸಿಫಿಕ್ ಆಗಿ ಉಲ್ಲೇಖ ಆಗುತ್ತೆ. ಸೊ ಇದನ್ನ ಇಟ್ಕೊಂಡು ದೇಶಾದ್ಯಂತ ಒಂದು ಚರ್ಚೆ ನಡೀತಾ ಇದೆ. ಯಾವ ಮಾತು ಇಂದಿರಾ ಗಾಂಧಿ ಅವರು ಸೇರಿಸಿದ್ರು ಅಂತೇಳಿ ನೀವು ಬಹಿರಂಗವಾಗಿ ಹೇಳ್ಕೊಂಡು ಬರ್ತಿರೋ, ಅದೇನು ಸೆಕ್ಯುಲರ್, ಸೋಷಿಯಲಿಸ್ಟ್ ಮತ್ತು ನ್ಯಾಷನಲ್ ಇಂಟಿಗ್ರಿಟಿ ಅಂಡ್ ಯೂನಿಟಿ ಆಫ್ ಇಂಡಿಯಾ ಅಂತ. ಇದನ್ನ ನಿಮ್ಮ ವೆಬ್ಸೈಟ್ ಅಲ್ಲಿ ನೀವು ಚೆಕ್ ಮಾಡಿ ನೋಡ್ರಿ. ಬಿಜೆಪಿಯ ವೆಬ್ಸೈಟ್ ಅಲ್ಲಿ ಇವತ್ತು ಕೂಡ ಸಿಗ್ತದೆ ನಿಮಗೆ. ಬಿಜೆಪಿಯ ಕಾನ್ಸ್ಟಿಟ್ಯೂಷನ್ ಏನಿದೆ ಅದರಲ್ಲಿ ಪೇಜ್ ನಂಬರ್ 3, ಪೇಜ್ ನಂಬರ್ 36 ಇದರಲ್ಲೂ ಕೂಡ ಎಲ್ಲಾ ಕಡೆನೂ ನ್ಯಾಷನಲ್ ಇಂಟಿಗ್ರಿಟಿ ಮತ್ತು ದೇಶದ ಯೂನಿಟಿ ವಿಚಾರನೂ ಕೂಡ ಮಾತಾಡ್ತಾರೆ. ನೀವು ಅಕ್ಸೆಪ್ಟ್ ಮಾಡ್ಕೊಂಡು ನಿಮ್ದೇ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇದೆ ನೆಲ್ಲ ಬರ್ಕೊಂಡು ಹೊರಗಡೆ ಬಂದು ಸುಮ್ಮನೆ ಬೇಕಿಲ್ಲದೆ ಇರುವಂತ ರಾಜಕೀಯ ಮಾಡ್ತೀರಿ. ನಿಮ್ಗೆ ನಾಚಿಕೆ ಆಗ್ಬೇಕು. ಕನಿಷ್ಠ ನಮ್ಮಂತವ್ರು ಕರೀರಿ, ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ಏನಿದೆ, ನಿಮ್ಮ ಮೆಂಬರ್ಶಿಪ್ ಫಾರ್ಮ್ ಅಲ್ಲಿ ಏನಿದೆ ಅಂತ ಒಂದ್ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೂ ಸಾಧ್ಯವಾಗ್ತದೆ. ಇವತ್ತವರೆಗೂ ಓದಿಲ್ಲ ಅನ್ಸುತ್ತೆ, ಇವತ್ತಾದ್ರೂ ಓದ್ಕೊಳ್ಳಿ ನಿಮ್ಮ ಕಾನ್ಸ್ಟಿಟ್ಯೂಷನ್ ಏನ್ ಹೇಳುತ್ತೆ. ಆ ಕಾನ್ಸ್ಟಿಟ್ಯೂಷನ್ಗೆ ಬದ್ಧವಾಗಿ ಕೆಲಸ ಮಾಡ್ರಿ. ದೇಶದ ಸಂವಿಧಾನವನ್ನ ಬದಲಾವಣೆ ಮಾಡೋ ಕೆಲಸ ಅಂತೂ ಕನ್ಸಲ್ಲೂ ಕೂಡ ಯೋಚನೆ ಮಾಡ್ಬೇಡ್ರಿ. ಜೈ ಭೀಮ್.